ಹಾಯ್ ಹಲೋ ನಮಸ್ಕಾರ ಎಲ್ಲ ಹಿರಿಯರು ಕಿರಿಯರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ನಮ್ಮ ಸಖತ್ ರಿವ್ಯೂ ಮ್ಯಾಕ್ಸ್ ಕನ್ನಡ ಮೂವಿನ ಸಖತ್ ರಿವ್ಯೂನ ಶುರು ಮಾಡೋಣ. ಮ್ಯಾಕ್ಸ್ ಮೂವಿಯ ಒಂದು ಕಥಾವಸ್ತು ಅಥವಾ ಒಂದು ನರೇಟಿವ್ ಅಂತ ನಾವೇನು ಕರಿತೀವಿ ಅದನ್ನು ನಾನು ನಿಮ್ಗೆ ಹೇಳಬೇಕಾದ್ರೆ ಕತೆ ಒಂದು ಲಿಮಿಟೆಡ್ ಟೈಮ್ ಬೌಂಡಲ್ಲಿ ನಮಗೆ ಡೈರೆಕ್ಟರ್ ನಮಗೆ ತೋರ್ಸೋಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಪ್ರತಿ ಫ್ರೇಮಲ್ಲೂ ನಿಮ್ಗೆ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಹೋಗುತ್ತೆ. ನಿಮಗೆ ನೀವು ಆ್ಯಕ್ಚುಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಸ್ಲೋಲಿ. ಓಕೆ, ಇದಾದಮೇಲೆ ಏನಾಗ್ಬೋದು ಅಂತ. ಬಟ್ ಸ್ಟಿಲ್ ಎವರಿ ಸೀನ್, ಎವರಿ ಫ್ರೇಮ್ ಇನ್ ದ ಮೂವಿ ವಿಲ್ ಕೀಪ್ ಯು ಆನ್ ದ ಟೋಸ್ ಆ್ಯಂಡ್ ಯು ವಿಲ್ ಕೀಪ್ ಎಕ್ಸ್ಪೆಕ್ಟಿಂಗ್ ನೆಕ್ಸ್ಟ್ ಸೀನ್ ಏನಾಗೋದು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀರಾ. ಅಷ್ಟೇ ಕುತೂಹಲ ನಿಮ್ಮ ಮನಸ್ಸಲ್ಲಿ ಬೆಳೆಯುತ್ತೆ. ಸೊ ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ನರೇಟಿವ್, ಡೈರೆಕ್ಟರ್ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ವೀಕ್ಷಕರೇ. ನರೇಟಿವ್ ಬಗ್ಗೆ ಇನ್ನೊಂದು ಸ್ವಲ್ಪ ಐಡಿಯಾ ಕೊಡ್ಬೇಕಾದ್ರೆ, ಒಬ್ಬ ಪೊಲೀಸ್ ಆಫೀಸರ್, ನಮ್ಮ ಕಥಾನಾಯಕ ಬಂದು ಒಂದು ಪೊಲೀಸ್ ಆಫೀಸರ್ ಆಗಿರ್ತಾನೆ. ಒಂದು ಊರಿಂದ ಇನ್ನೊಂದು ಊರಿಗೆ ಅವ್ರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಜಾಯಿನ್ ಆಗೋಕ್ಕೂ ಹಿಂದಿನ ದಿನ ಅವರಲ್ಲಿ ಅರೈವ್ ಆದಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಅವ್ರಿಗೆ ಎದುರಾಗುತ್ತೆ, ಆ ಪ್ರಾಬ್ಲಮಿಂದ ಅವರು ಎಷ್ಟು ಸ್ಮಾರ್ಟ್ಲಿ ತಲೆ ಯೂಸ್ ಮಾಡಿ, ಇಂಟೆಲಿಜೆನ್ಸ್ ಯೂಸ್ ಮಾಡಿ ಎಷ್ಟು ಸ್ಮಾರ್ಟ್ಲಿ ಅವರು ಅದರಿಂದ ಹೊರಗಡೆ ಬರ್ತಾರೆ, ತನ್ನ ಸಹೋದ್ಯೋಗಿಗಳನ್ನ ಹೇಗೆಲ್ಲ ಅವರು ಎದುರಿಸ್ತಾ ಇರ್ತಕ್ಕಂಥ ಅಪಾಯದಿಂದ ಹೇಗೆಲ್ಲ ಅವ್ರನ್ನ ರಕ್ಷಣೆ ಮಾಡ್ತಾರೆ ಅನ್ನೋದ್ರ ಮೇಲೆ ಕಥಾವಸ್ತು ಡಿಪೆಂಡ್ ಆಗಿದೆ ಸ್ನೇಹಿತರೆ. ಆ್ಯಕ್ಟಿಂಗ್ ಅಂತ ಬಂತಂದರೆ ಐ ಥಿಂಕ್ ಎಲ್ಲ ಆ್ಯಕ್ಟರ್ಗಳು ಅವರಿಗೆ ಕೊಟ್ಟಂಥ ಪಾತ್ರನ ಸರಿಯಾಗಿ ನಿರ್ವಹಿಸಿದ್ದಾರೆ. ಎಲ್ಲೂ ನನಗೆ ಓವರ್ ಅನ್ನಿಸ್ಲಿಲ್ಲ, ಎಲ್ಲೂ ನನಗೆ ಇಂಪ್ರೂವ್ ಆಗ್ಬೋದು ಅಂತಲೂ ಅನ್ನಿಸ್ಲಿಲ್ಲ. ಸ್ಪೆಷಲಿ ಸುದೀಪ್ ಸರ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅವ್ರಿಗೆ ಯಾವುದೇ ಪಾತ್ರ ಕೊಟ್ಟರು ಸರಳವಾಗಿ, ಅದು ಆ್ಯಕ್ಚುಲಿ ನಿಮ್ಗೆ ಆ್ಯಕ್ಟಿಂಗ್ ಅನ್ಸೋದೇ ಇಲ್ಲ. ಅವ್ರ ವಿಭಿನ್ನವಾದ ಶೈಲಿನೇ ಇದೆ. ಅವ್ರಿಗೆ ಯಾವ ಪಾತ್ರ ಕೊಟ್ಟರು ತುಂಬ ಸಲೀಸಾಗಿ ಮಾಡ್ತಾರೆ. ಬಟ್ ಇಲ್ಲಿ ಹಿ ಈಸ್ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಆ ಜವಾಬ್ದಾರಿನ ಕೂಡ ಅವರು ಬಹಳ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಸ್ಪೆಷಲಿ ವೆನ್ ಆ್ಯಕ್ಟಿಂಗ್ ಅಂತ ಬಂದಾಗ ಸುದೀಪ್ ಸರ್ ಪೂರ್ತಿ ಆ ಒಂದು ಜವಾಬ್ದಾರಿನ ಕಂಪ್ಲೀಟ್ ಸಿನಿಮಾನಲ್ಲಿ ಹೊತ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ನನಗೇನು ಅನ್ನಿಸ್ತು ಅಂದರೆ, ಪ್ರಮೋದ್ ಶೆಟ್ಟಿ ಅವರು ಅಲ್ಲಲ್ಲಿ ಒಂದು 2 ಸೀನಲ್ಲಿ ಬರ್ತಾರೆ, ಅವ್ರು ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋಬೋದಿತ್ತು. ಆ್ಯಂಡ್ ವರಲಕ್ಷ್ಮಿ ಆಗಿರ್ಬೋದು, ನಮ್ಮ ಇಲವರಸು ಆಗಿರ್ಬೋದು, ಅಥವಾ ಸುನಿಲ್ ಆಗಿರ್ಬೋದು, ಅವರೆಲ್ಲ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆ್ಯಕ್ಟಿಂಗ್ ಫುಲ್ ಆನ್ ಫುಲ್. ಸುದೀಪ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ಸಿನಿಮ್ಯಾಟೋಗ್ರಫಿ. ಸೊ ಐ ಥಿಂಕ್ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಪ್ರತಿ ಶಾರ್ಟ್, ಪ್ರತಿ ಟ್ರ್ಯಾಕ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಐ ಥಿಂಕ್ ಕ್ಯಾಮ್ರಾ ಮೂಮೆಂಟ್ಸ್ ಆಗಿರ್ಬೋದು, ಟ್ರ್ಯಾಕಿಂಗ್ ಶಾರ್ಟ್ಸ್ ಆಗಿರ್ಬೋದು, ಅಟ್ ದ ಸೇಮ್ ಟೈಮ್ ಆ ಡೈನಮಿಕ್ ಕ್ಯಾಮ್ರಾ ಆ್ಯಂಗಲ್ಸ್ ಇದೆಯಲ್ಲ, ಬಹಳ ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಐ ಥಿಂಕ್ ಸಿನಿಮಾಟೋಗ್ರಫಿ, ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ಸ್. ಇಟ್ಸ್ ಟೂ ಗುಡ್. ಮ್ಯೂಸಿಕ್, ಅಜನೀಶ್ ಲೋಕನಾಥ್ ಬಹಳ ಕನ್ನಡ ಇಂಡಸ್ಟ್ರಿ ಕಂಡಂಥ ಬಹಳ ಅತ್ಯುತ್ತಮವಾದ ಒಂದು ಮ್ಯೂಸಿಕ್ ಕಂಪೋಸರ್. ಮ್ಯಾಕ್ಸ್ ಮೂವಿನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಬಂದಾಗ ಹಿ ಹಸ್ ಡನ್ ಎ ವಂಡರ್ಫುಲ್ ಜಾಬ್. ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಟ್ರ್ಯಾಕ್ ಅಂದರೆ ಲಯನ್ಸ್ ರೋರ್ ಅಂತ. ಐ ಥಿಂಕ್ ಅದಕ್ಕೆ ಸುದೀಪ್ ಅವರೇ ವಾಯ್ಸ್ ಕೊಟ್ಟಿದ್ದಾರೆ ಅನಿಸುತ್ತೆ. ಸಣ್ಣ ಭಾಗ, ಬಟ್ ಐ ಲೈಕ್ ಇಟ್ ದ ಮೋಸ್ಟ್. ಅಟ್ ದ ಸೇಮ್ ಟೈಮ್ ಅವರ ಒಂದು ಪ್ರೆಸೆನ್ಸ್ ಆ ಹಾಡು ಹೇಳುವಾಗ ಮೂವಿನಲ್ಲಿ ಇಟ್ ವಾಸ್ ಬ್ರಿಲಿಯಂಟ್. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು, ಯು ನೋ ವೆರಿ ವೆಲ್ ಅಬೌಟ್ ಅಜನೀಶ್ ಲೋಕನಾಥ್. ಹಿ ಹಸ್ ಆಲ್ಸೋ ಕಂಪೋಸ್ ಮ್ಯೂಸಿಕ್ಸ್ ಫಾರ್ ಮೂವೀಸ್ ಲೈಕ್ ವಿಕ್ರಾಂತ್ ರೋಣ ಆಗಿರ್ಬೋದು, KGF ಆಗಿರ್ಬೋದು, ಅಥವಾ ಕಬ್ಜಾ ಆಗಿರ್ಬೋದು, ಬಹಳ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಈಸ್ ಆ್ಯಸ್ ನೀಡೆಡ್. ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಬ್ಯಾಕ್ಗ್ರೌಂಡ್ ಇದೆ. ಸುಮ್ಮನೆ ಅನ್ನೆಸರಿ ಸೌಂಡ್ ಎಲ್ಲೂ ಜಾಸ್ತಿ ಅಲ್ಲಿ ಅನ್ನೆಸರಿ ಆದಂಥ ಮ್ಯೂಸಿಕ್ ಎಲ್ಲೂ ಬಂದಿಲ್ಲ ವೀಕ್ಷಕರೇ. ಸೊ ಐ ಥಿಂಕ್ ಅಜನೀಶ್ ಸರ್ ಇನ್ ಮ್ಯಾಕ್ಸ್ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಡೈರೆಕ್ಷನ್. ಡೈರೆಕ್ಟರ್ ಆಫ್ ದಿಸ್ ಮೂವಿ ಈಸ್ ವಿಜಯ್ ಕಾರ್ತಿಕೇಯ. ಆ್ಯಂಡ್ ಈ ಪಿಕ್ಚರ್ ಅವರ ಕರಿಯರಲ್ಲಿ, ಐ ಮೀನ್ ದಿಸ್ ಇಸ್ ಅಫ್ಕೋರ್ಸ್ ಹಿಸ್ ಫಸ್ಟ್ ಮೂವಿ ಆ್ಯಸ್ ಎ ಡೈರೆಕ್ಟರ್. ಇದು ಅವ್ರ ಡೆಬ್ಯೂ ಮೂವಿ. ಬಟ್ ಐ ಥಿಂಕ್ ಅವರ ಒಂದು ನೆಲೆನ ಡೈರೆಕ್ಷನ್ ಅನ್ನೋ ಒಂದು ವಿಭಾಗದಲ್ಲಿ ಅತ್ಯುತ್ತಮವಾಗಿ ಹುಡ್ಕೊಂಡಿದ್ದಾರೆ. ಈ ಮೂವಿ ಅವರ ಜೀವನದಲ್ಲಿ ಒಂದು ಮೈಲುಗಲ್ಲು ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ವೀಕ್ಷಕರೇ. ಸೊ ಐ ಥಿಂಕ್ ಟು ಸ್ಟಾರ್ಟ್ ವಿತ್, ಅವರು ಫಸ್ಟ್ ಮೂವಿನೇ ಇಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂದಮೇಲೆ ಇನ್ನು ಅವರ ಮುಂಬರುವ ಮೂವೀಸಲ್ಲಿ ಇದಕ್ಕಿಂತ ಹೆಚ್ಚು ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅನಿಸುತ್ತೆ. ಸೊ ಐ ಥಿಂಕ್ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಮೂವಿ ಟು ಅಸ್. ಪ್ರೋಸ್ ಆ್ಯಂಡ್ ಕಾನ್ಸ್, ಸಾಧಕ ಮತ್ತು ಸಾಧಕಗಳು ಪ್ರೋಸ್ ಏನಪ್ಪ ಅಂದರೆ, ಫಸ್ಟ್ ಪಾರ್ಟ್ ಸುದೀಪ್ ಸರ್ ಆ್ಯಕ್ಟಿಂಗ್. ಅವ್ರು ನಮ್ಮೆಲ್ಲರಿಗೂ ಗೊತ್ತು, ಬಹಳ ಬ್ರಿಲಿಯಂಟಾಗಿ ಇಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಪ್ರೆಸೆನ್ಸ್. ಎಲ್ಲೆಲ್ಲ ಅವ್ರು ಸ್ಕ್ರೀನಲ್ಲಿ ಬರ್ತಾರೋ ಅಲ್ಲೆಲ್ಲ ಶಿಲ್ಲೆ ಚಪ್ಪಾಳೆಗಳು ಥಿಯೇಟ್ರಲ್ಲಿ ನಾನು ಕೇಳ್ಬೋದಿತ್ತು. ಆ್ಯಂಡ್ ಹಿ ಹಸ್ ಡನ್ ಅ ಅಮೇಜಿಂಗ್ ಜಾಬ್. ದರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್. ನಂಬರ್ 2 ಈಸ್ ಆ್ಯಕ್ಷನ್ ಸೀನ್ಸ್. ಪ್ರತಿಯೊಂದು ಆ್ಯಕ್ಷನ್ ಸೀನಲ್ಲೂ ಅಷ್ಟೇ ಬ್ರಿಲಿಯಂಟ್ ಆಗಿರುವಂಥ ಸ್ಕ್ರೀನ್ ಪ್ಲೇ, ಅಷ್ಟೇ ಬ್ರಿಲಿಯಂಟ್ ಆಗಿರುವಂಥ ಆ್ಯಕ್ಟಿಂಗ್ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಸ್ ಗೈಸ್. ಆ್ಯಂಡ್ ಐ ಥಿಂಕ್ ಅದಕ್ಕೆ ದಟ್ ಡಿಸರ್ವ್ಸ್ ಅನ್ ಅಪ್ಲಾಸ್. ಆ್ಯಂಡ್ ಐ ಥಿಂಕ್
ಫಸ್ಟ್ ಹಾಫ್ ನನಗೆ ಬಹಳ ಇಷ್ಟ ಆಯಿತು, ಯಾಕೆಂದರೆ ಬಹಳ ಒಂದು ಕ್ಯೂರಿಯಾಸಿಟಿ ಹುಟ್ಟಾಗುತ್ತೆ ಫಸ್ಟ್ ಹಾಫಲ್ಲಿ. ಸೊ ಐ ಥಿಂಕ್ ನಮ್ಮ ಪ್ರೇಕ್ಷಕರು ಏನಿದ್ದಾರೆ ಫಸ್ಟ್ ಹಾಫಲ್ಲಿ ಅವ್ರನ್ನ ಆ್ಯಕ್ಚುಲಿ ಸೀಟ್ ತುದಿಯಲ್ಲಿ ಕೂತು ಏನಾಗುತ್ತೆ ಅಂತ ಒಂದು ಊಹೆ ಮಾಡೋದ್ರಲ್ಲೇ ಫುಲ್ ಟೈಮ್ ಹೊಟ್ಟೋಗುತ್ತೆ. ಟು ಬಿ ಹಾನೆಸ್ಟ್ ಫಸ್ಟ್ ಹಾಫ್ ಹೆಂಗೋಯ್ತು ಅಂತಲೇ ನನಗೆ ಗೊತ್ತಿಲ್ಲ. ಸೊ ಐ ಥಿಂಕ್ ಈ 3 ವಿಷಯಗಳು ಸಾಧಕಗಳಾದರೆ, ಐ ಥಿಂಕ್ ಬಾಧಕಗಳಲ್ಲಿ ಸೆಕೆಂಡ್ ಹಾಫ್ ಐ ಥಾಟ್ ಅಲ್ಲಲ್ಲಿ ಸ್ವಲ್ಪ ಲ್ಯಾಕ್. ನನ್ನ ಪರ್ಸನಲ್ ಅನಿಸಿಕೆ. ಕೆಲವರಿಗೆ ಸೆಕೆಂಡ್ ಹಾಫ್ ಕೂಡ ಭಾಳ ಅದ್ಭುತ ಅನಿಸ್ಬೋದು, ಬಟ್ ನನಗೆ ಅಲ್ಲಲ್ಲಿ ಲೈಟಾಗಿ ಒಂದು ಸ್ವಲ್ಪ ಲ್ಯಾಗ್ ಆಯಿತು ಅನಿಸುತ್ತೆ. ಆ್ಯಂಡ್ ಕತೆ ಒಂದು ನಿರ್ದಿಷ್ಟ ಅವಧಿಯ ನಂತರ ಕತೆ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಪ್ರೆಡಿಕ್ಟೇಬಲ್ ಆಗೋಗುತ್ತೆ. ಕೆಲವು ಸನ್ನಿವೇಶಗಳು ಯು ಕ್ಯಾನ್ ಈಸಿಲಿ ಪ್ರೆಡಿಕ್ಟ್. ಸೊ ಅಲ್ಲೊಂದು ಸ್ವಲ್ಪ ವರ್ಕ್ ಮಾಡ್ಬೋದಿತ್ತು ಅನ್ನೋ ಅನಿಸುತ್ತೆ. ಬಟ್ ಅದರ್ವೈಸ್ ಐ ಥಿಂಕ್ ದ ಎಂಟೈರ್ ಮೂವಿ ವಾಸ್ ಬ್ರಿಲಿಯಂಟ್. ಆ್ಯಂಡ್ ಐ ಥಿಂಕ್ ಭಾಳ ಅದ್ಭುತವಾದ ಚಲನಚಿತ್ರ. ಐ ಥಿಂಕ್ ಯು ಶುಡ್ ಡೆಫಿನೆಟ್, ದಿಸ್ ಇಸ್ ಅ ಫ್ಯಾಮಿಲಿ ಸ್ಟೋರಿ. ಲೈಕ್ ಯಾವ ಫ್ಯಾಮಿಲಿನಲ್ಲಿ ಎಲ್ಲ ವಯಸ್ಸಿನ ಎಲ್ಲ ವರ್ಗದ ಜನರು ಹೋಗಿ ನೋಡುವಂಥದ್ದು. ಅನ್ವಾಂಟೆಡ್ ಡೈಲಾಗ್ಸ್ ಆಗಲಿ, ಅನ್ವಾಂಟೆಡ್ ಸೀನ್ ಆಗಲಿ, ಅನ್ವಾಂಟೆಡ್ ಹೀರೋಯಿನ್ ಎಲಿಮೆಂಟೇ ಇಲ್ಲ, ವಿಚ್ ಈಸ್ ಗುಡ್. ಆ್ಯಂಡ್ ಮೂವಿ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಐ ಥಿಂಕ್ ಇಟ್ಸ್ ಗುಡ್ ಟು ವಾಚ್ ದಿಸ್ ಮೂವಿ ಗೈಸ್. ಇದಿಷ್ಟು ಮ್ಯಾಕ್ಸ್ ಮೂವಿ ಬಗ್ಗೆ ನನ್ನ ವೈಯಕ್ತಿಕ ಅನಿಸಿಕೆಗಳು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಆ್ಯಂಡ್ ದಟ್ ವಿಲ್ ರಿಯಲಿ ಹೆಲ್ಪ್ ಮೀ ಟು ಇಂಪ್ರೂವ್ ಎ ಲಾಟ್ ಇನ್ ಫ್ಯೂಚರ್. ಆ್ಯಂಡ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.